ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಕಾವೇರಿ 2.0 ತಂತ್ರಾಂಶದಲ್ಲಿ ಆನ್ಲೈನ್ ಹಣ ಪಾವತಿ ಹೇಗೆ ಮಾಡಬಹುದು ಅನ್ನೋದನ್ನ ತಿಳ್ಕೊಳ್ಳೋಣ. ಕಾವೇರಿ ತಂತ್ರಾಂಶದ ಮೂಲಕ ಮ್ಯಾರೇಜ್ ರಿಜಿಸ್ಟ್ರೇಷನ್, ಇಸಿ, ಸಿಸಿ, ಫಾರ್ಮ್ ರಿಜಿಸ್ಟ್ರೇಷನ್, ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಸೇರಿದಂತೆ ವಿವಿಧ ಸೇವೆಗಳಿಗೆ ಅಗತ್ಯವಿರುವ ಸ್ಟ್ಯಾಂಪ್ ಡ್ಯೂಟಿ ಅಥವಾ ಶುಲ್ಕವನ್ನು ಆನ್ಲೈನ್ ಮೂಲಕ ಪಾವತಿ ಮಾಡುವ ಸೌಲಭ್ಯ ಲಭ್ಯವಿದೆ. ಉದಾಹರಣೆಗೆ ಸಿಸಿ ಪಡೆಯಲು ಆನ್ಲೈನ್ನಲ್ಲಿ ಹಣವನ್ನು ಹೇಗೆ ಪಾವತಿ ಮಾಡಬಹುದು ಎಂಬುದನ್ನು ಈಗ ತಿಳಿದುಕೊಳ್ಳೋಣ. ಸಿಸಿ ಡೌನ್ಲೋಡ್ ಮಾಡಲು ಅಗತ್ಯವಿರುವ ಮಾಹಿತಿಯನ್ನು ನಮೂದಿಸಿದ ನಂತರ ನಾವು ಪಾವತಿ ಹಂತಕ್ಕೆ ಬಂದಿದ್ದೇವೆ. ಇಲ್ಲಿ ನೀವು ಪಾವತಿ ಮಾಡಬೇಕಾದ ಮೊತ್ತದ ವಿವರವನ್ನು ನೋಡಬಹುದು. ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಪೇಮೆಂಟ್ಗೆ ಸಂಬಂಧಿಸಿದ ಸೂಚನೆಗಳನ್ನು ನೋಡಬಹುದು. ಪಾವತಿ ಮಾಡುವಾಗ ಸ್ಥಿರವಾದ ಇಂಟರ್ನೆಟ್ ಸಂಪರ್ಕ ಇರಬೇಕು. ಬ್ಯಾಂಕ್ ಖಾತೆಯಲ್ಲಿ ಅಗತ್ಯ ಬ್ಯಾಲೆನ್ಸ್ ಇರಬೇಕು. ಪಾವತಿ ಪ್ರಕ್ರಿಯೆ ನಡೆಯುವಾಗ ಬ್ಯಾಕ್ ಅಥವಾ ರಿಫ್ರೆಶ್ ಬಟನ್ ಬಳಸಬೇಡಿ. ನೆಟ್ ಬ್ಯಾಂಕಿಂಗ್ ಅಥವಾ ಕಾರ್ಡ್ ಮೂಲಕ ಪಾವತಿ ಮಾಡುವಾಗ ಬಳಕೆದಾರರ ಹೆಸರು, ಪಾಸ್ವರ್ಡ್, ಕಾರ್ಡ್ ಸಂಖ್ಯೆ, ಕಾರ್ಡ್ ಎಕ್ಸ್ಪೈರಿ ಡೇಟ್ ಹಾಗೂ ಸಿವಿವಿ ಸಂಖ್ಯೆಯನ್ನು ಸರಿಯಾಗಿ ನಮೂದಿಸಬೇಕು. ತಂತ್ರಾಂಶದಲ್ಲಿ ಹಣ ಪಾವತಿಸುವ ಸಮಯದಲ್ಲಿ ಮೇಕ್ ಪೇಮೆಂಟ್, ಪೇ ನೌ ಬಟನ್ನ ಕ್ಲಿಕ್ ಮಾಡಿದಾಗ ತಂತ್ರಾಂಶ ಖಜಾನೆ ವೆಬ್ಸೈಟ್ಗೆ ರೀಡೈರೆಕ್ಟ್ ಆಗುತ್ತದೆ. ಇಲ್ಲಿ ಯಾರು ಹಣ ಪಾವತಿಸ್ತಾರೋ ಅವರ ಹೆಸರು, ದಿನಾಂಕ, ಹಣದ ಮೊತ್ತವನ್ನು ನೋಡಬಹುದು. ಮೋಡ್ ಆಫ್ ಪೇಮೆಂಟ್ನಲ್ಲಿ ನೆಟ್ ಬ್ಯಾಂಕಿಂಗ್ ಆಯ್ಕೆ ಮಾಡಿಕೊಳ್ಬಹುದು. ಟೈಪ್ ಆಫ್ ಇ ಪೇಮೆಂಟ್ನಲ್ಲಿ ಡೈರೆಕ್ಟ್ ಬ್ಯಾಂಕ್ ಪೇಮೆಂಟ್ ಅಥವಾ ಅಗ್ರಿಗೇಟರ್ ಆಯ್ಕೆ ಮಾಡಿಕೊಳ್ಬಹುದು. ಅಗ್ರಿಗೇಟರ್ ಅಂದರೆ ಸರ್ಕಾರ ಮತ್ತು ಬ್ಯಾಂಕ್ ನಡುವಿನ ಪಾವತಿ ಮಧ್ಯವರ್ತಿ ವ್ಯವಸ್ಥೆ. ಕ್ಯಾಪ್ಚಾ ನಮೂದಿಸಿ ಕನ್ಸೆಂಟ್ ಚೆಕ್ ಬಾಕ್ಸ್ ಆಯ್ಕೆ ಮಾಡಿಕೊಂಡು ಸಬ್ಮಿಟ್ ಮಾಡಬೇಕು. ನೆಟ್ ಬ್ಯಾಂಕಿಂಗ್, ಯುಪಿಐ, ಡೆಬಿಟ್ ಕಾರ್ಡ್ ಮೂಲಕ ಹಣ ಪಾವತಿಸಬಹುದು. ನೆಟ್ ಬ್ಯಾಂಕಿಂಗ್ ಮೂಲಕ ಹಣ ಪಾವತಿಸಲು ನೆಟ್ ಬ್ಯಾಂಕಿಂಗ್ ಆಯ್ಕೆ ಮಾಡಿಕೊಳ್ಬೇಕು. ನಂತರ ಬ್ಯಾಂಕ್ ಆಯ್ಕೆ ಮಾಡಿ ಪೇ ನೌ ಕ್ಲಿಕ್ ಮಾಡಬೇಕು. ಇಲ್ಲಿ ಯೂಸರ್ ಐಡಿ ಮತ್ತು ಪಾಸ್ವರ್ಡ್ ನಮೂದಿಸಿ OTP ನಮೂದಿಸಿದ ನಂತರ ಪಾವತಿ ಪೂರ್ಣಗೊಳ್ಳುತ್ತದೆ. UPI ಮೂಲಕ ಹಣ ಪಾವತಿಸಲು UPI ಆಯ್ಕೆ ಮಾಡಿ QR ಕೋಡ್ ಸ್ಕ್ಯಾನ್ ಮಾಡಿ ಅಥವಾ UPI ID ನಮೂದಿಸಿ ಪೇ ನೌ ಕ್ಲಿಕ್ ಮಾಡಿ. UPI ಆಪ್ನಲ್ಲಿ ಪಾವತಿ ದೃಢೀಕರಿಸಬೇಕು. ಡೆಬಿಟ್ ಕಾರ್ಡ್ ಮೂಲಕ ಹಣ ಪಾವತಿಸಲು ಡೆಬಿಟ್ ಕಾರ್ಡ್ ಆಯ್ಕೆ ಮಾಡಿಕೊಳ್ಳಿ. ವೀಸಾ, ಮಾಸ್ಟರ್ ಕಾರ್ಡ್, ರುಪೇ ಕಾರ್ಡ್ ಆಯ್ಕೆ ಮಾಡಿ ಕಾರ್ಡ್ ಸಂಖ್ಯೆ, ಹೆಸರು, ಎಕ್ಸ್ಪೈರಿ ಡೇಟ್, CVV ನಮೂದಿಸಿ ಪೇ ನೌ ಕ್ಲಿಕ್ ಮಾಡಬೇಕು. OTP ನಮೂದಿಸಿದ ನಂತರ ಪಾವತಿ ಯಶಸ್ವಿಯಾಗುತ್ತದೆ. ಪಾವತಿ ಯಶಸ್ವಿಯಾದ ನಂತರ ಬ್ಯಾಂಕ್ನಿಂದ ಕನ್ಫರ್ಮೇಷನ್ ID ಲಭ್ಯವಾಗುತ್ತದೆ. ಹೀಗೆ ನಾವು ಹಣವನ್ನು ಪಾವತಿಸಬಹುದು. ನಿಮಗೆ ಅನುಕೂಲವಾಗುವ ಯಾವುದಾದರೂ ಒಂದು ವಿಧಾನವನ್ನು ಬಳಸಿಕೊಂಡು ಪೇಮೆಂಟ್ ಮಾಡಬಹುದು. ಇನ್ನಷ್ಟು ಉಪಯುಕ್ತ ಮಾಹಿತಿಗಳಿಗೆ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ಸಾಮಾಜಿಕ ಜಾಲತಾಣಗಳಿಗೆ ಭೇಟಿ ನೀಡಿ. ಧನ್ಯವಾದಗಳು.